ಏನ್ ಶಾಂತಕ್ಕ ಹೊರಗ್ ಕುಂತಿ? ಯವ್ವ ಇವತ್ತ ನನ್ ಚಿಕ್ಕ ಸೊಸಿ ಅಡ್ಗಿ ಮಾಡಾಕತ್ತಾಳ. ಇನ್ ಒಳಗ್ ಕುಂತ್ರ ಎಲ್ಲಾ ನನಗ ಕೇಳ್ತಾಳಂತೆ ಹೊರಗ್ ಕುಂತೀನಿ ನೋಡು. ಯವ್ವ ನಶೀಬ ತೆರಿತಲ್ಲ ನಿನಗ. ಹ್ಞೂ ಯವ್ವ ಹೋಳ್ಗಿ ಮಾಡ್ತಾಳಂತೇನ, ಹೋಳ್ಗಿ ತಿನ್ಬೇಕಂತ ಕುಂತೀನಿ ನಾನು. ಹಂಗಾರ ಹೋಳಿಗೆ ಅಂದ್ರೆ ನಾನು ಇಲ್ಲೇ ಕುಂದಿರ್ತೀನಿ ನಿಂದರ್. ಅಲ್ಲೇ ಊಟ ಅಂದ್ರೆ ಇಲ್ಲೇ ಜನ ಹುಡುಗಲ್ಲ. ಹೂನ ಮತ್ತ ಹೋಳ್ಗೆ ಮಾಡ್ತಾರ ಅದನ್ನ ಕೊಂಡ್ರಂಗಿಲ್ಲನ. ನಾವರ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಮಾಡ್ತೀವಿ. ಮತ್ತೆ ಇವತ್ತು ಬಿಸಿ ಬಿಸಿ ಹೋಳ್ಗಿ. ಅಲ್ಲ ಶಾಂತಕ್ಕ ನನ್ ಕರಿತಿಲ್ಲ ಮತ್ತೆ ಊಟಕ್ಕ. ಅಯ್ಯ ಬಾರ ಯವ್ವ ಬಾ. ಏ ಬಸ ಬಾ, ಇಲ್ಲೇ ನಿನ್ ಕೋಳಿ ಸಿಕ್ತನ? ಹ್ಞೂ ಸಿಕ್ತ್ರಿ ಶಾಂತಕರ. ನಿನ್ನೆರ ಸಿಕ್ತ್ ನೋಡ್ರಿ. ಮತ್ತೇನ್ಲಾ ಕೋಳಿ ಕೂಗವಲ್ದು? ಅದು ಈಗ ಕೂಗಂಗಿಲ್ರಿ, ಬೆಳಗ್ಗೆ ಎದ್ದು ಫೋನ್ ನೋಡ್ಕೊಂತ ಕುಂದಿರ್ತೈತಿ ಬರೀ. ಬಾಡ್ಕೋ ಅತ್ತೆ, ಗರ್ಗರಿಯಾಗಿ ರುಚಿ ಹೋಳ್ಗಿ ಮಾಡಿನ್ ಬರ್ರಿ. ನಡಿಯವ್ವ ಬರ್ಲಿ, ಬರ್ರಿ ಒಳಗ್ ಹೋಗುನ್ ಬರ್ರಿ. ಯಾಕೆ ಶಾಂತಕ, ನಾವು ನಾಳಿಗೆ ಸೂರ್ಯೋದಯ ನೋಡ್ಬಾರ್ದಂತೇನ? ಹಂಗ್ಯಾಕಂತೀಯ? ನಿಮ್ ಸಸಿಗೆ ಮೊದ್ಲ ಅಡ್ಗೆ ಮಾಡಕ್ ಬರಲ್ಲ, ಈಗ ನಮ್ಮನ್ ಕರ್ಕೊಂಡೋಗಿ ಮ್ಯಾಲ್ ಕಳಿಸ್ಬೇಕಂತ ಯೋಚನೆ ಏನಾದ್ರು ಇದ್ರೆ ಹೇಳ. ನನ್ನ ಮೇಲೆ ಏನಾದ್ರು ಸಿಟ್ಟಿದ್ರೆ ಬೈದ್ ಬಿಡು ಒಂದ್ ನಾಲ್ಕು. ಆದ್ರೆ ಈ ತರ ಮಾತ್ರ ಮಾಡಕ್ ಹೋಗ್ಬೇಡ. ಅಲ್ಲ ನಿನ್ ಮೇಲೆ ಸಿಟ್ಟಿದ್ರೆ ಮುಂದೆ ತಿರ್ಸ್ಕೊಂತೀನಿ, ನನಗೇನು ಯಾರ ಭಯನೂ ಇಲ್ಲ. ಅಲ್ಲ ಹಂಗೇನಾರ ಆತಂದ್ರೆ ಇಬ್ರು ಕೂಡ ಹೋಗೋಣಂತ ಮ್ಯಾಲೆ, ಅಲ್ಲೇ ಇಬ್ರು ಮಾತು ಜಗಳ ಮಾಡೋಣಂತ ನಡಿಗೆ ಬಾ. ಶಾಂತಕ ಯೋ ಶಾಂತಕ, ಏನ್ಲಾ? ನನ್ನ ಹಸು ಕಳೆ ಆಗೈತಿ, ನಿಮ್ಮ ಮನಿ ಕಡೆ ಏನಾರು ಬಂದಿತ್ತನ? ಅಲ್ಲ ಅವನವನ, ಅಲ್ಲ ಎಲ್ಲ ಬಿಟ್ಟು ನಮ್ಮ ಮನೆ ಕಡೆನ ಬರ್ತೀಯಲ್ಲ ಹೆಂಗನಿಂದ ಅಂತ, ಏನ್ ಸಮಾಚಾರ? ಏನಿಲ್ಲ, ಏನೋ ಗಮ್ ಅಂತ ಸ್ಮೆಲ್ ಬಂತು, ಅದಕ್ಕೆ ಬಂದೆ. ಮತ್ತೆ ಏನ್ ಮಾಡ್ರಿ ಅಡ್ಗಿ? ಹೋಳ್ಗಿ ಮಾಡಲ್ಲ ನನ್ ಸೊಸಿ, ತಿನ್ವಾ. ಶುರು ಹಚ್ಕೋರಿ. ಸಾವಕಾಶ ತಿನ್ಲ, ಅದೇನ್ ಎಲ್ಲಿ ಓಡಿ ಹೋಗಲ್ಲ. ಹಿಂಗ್ಯಾಕ ಗಬ ಗಬ ತಿನ್ನಕತ್ತಿ? ಶತಕ, ಏ ಶತಕ, ಇನ್ನೊಂದೆರಡು ಹೋಳ್ಗಿ ತಗೊಂಡ್ ಬರವ, ಹೋಳ್ಗಿಯಾರ ಹಾಕೊಂಡಿಟ್ಟು. ಅಯ್ಯ ಗಿರ್ಜಾಂತಿ ಹೋಳ್ಗಿನ ಹಾಕಿನ ಯಾಕೋ ಅಂಗಡ್ಯಾಗ ಬೆಲ್ಲ ತುಪ್ಪ ಆಮೇಲೆ ಕಡ್ಲಿ ಬ್ಯಾಳಿ ಇವ್ಯಾವು ಸಿಕ್ಕಿಲ್ಲನವ? ಯಾಕ್ರಿ ಆಂಟಿ ಹಂಗ ಕಾಣಕತ್ತೀರಿ? ಮತ್ತೇನ್ಲೇ ಹೋಳ್ಗ್ಯಾಗ ಏನು ಇಲ್ಲ ಇಲ್ಲಲ್ಲ? ಅಯ್ಯ ಆಂಟಿ, ಹೋಳ್ಗಿ ಹಿಂಗ ಮಾಡೀನ್ರಿ ಎಲ್ಲ ಹಾಕಿ. ಮತ್ ದೇವ್ರಿಗೆ ಅಡಿ ಹಿಡ್ದೆ, ದೇವ್ರೇನು ಅನ್ಲಿಲ್ಲ. ಅಕ್ಕ, ದೇವ್ರ ಏನ ಅನ್ಲಿಕ್ಕಂದ್ರ ನಾ ಏನ ಅನ್ನಲ್ಲ, ಬಾ ನನಗೆ ಹಾಕಿಬಿಡು. ಅವ್ನು ಹೋಳ್ಗೆ ಏನಾದ್ರೇನು ಗಬ್ಬರ್ಸ್ಕೊಂಡ್ ತಿಂತಾನ, ಯಾಕಂದ್ರೆ ತಿನ್ನಕ್ ಗತಿ ಇಲ್ಲ, ಮತ್ತೇನ್ ಮಾಡುದು? ಅತ್ತಿರಿ ನೀವ್ ಹಿಂಗ್ ನ್ಯಾಯ ಪಂಚಾರಿ ಮಾಡ್ತೀರಿ ಅಂತಾನೆ ನಾನು ಹೋಳ್ಗಿ ಮಾಡಂಗಿಲ್ಲ ನೋಡು. ಅತ್ತಿರಿ ನನ್ಗ ಅಂಗಡಿ ಹೋಗಿ ಇವೆಲ್ಲ ಸಾಮಾನುಗಳು ತರಕಾಗ್ಲಿಲ್ಲ, ಅದಕ್ಕ ಮನ್ಯಾಗ ಏನೈತಿ ಅದನ್ನ ತಗೊಂಡು ಮಾಡೀನಿ. ಅಯ್ಯ ಪಾಪ ಹುಡುಗಿ ಅಷ್ಟರ ಮಾಡೈತಲ್ಲ, ಸುಮ್ ತಿನ್ರಿ ನಿಮ್ಮ. ಹೋಗ್ಲಿ, ಹೋಳ್ಗೆ ಅಂದ್ರೆ ಒಂದಿಟ್ಟು ತುಪ್ಪಾರ ಹಾಕ್ಬೇಕು, ಅದನ್ನಾರ ಹಾಕಯ್ಯೋ ಒಂದಿಟ್ಟು. ಅದೇನ್ ತುಪ್ಪದ ವಾಸನೆನೂ ಇಲ್ಲ. ಅಯ್ಯ ಅದೇ ತುಪ್ಪ ಹಾಕಕ್ಕಂತ ಹೋದ್ನ ತೆಳಗ್ ಚಾರ್ ಬಿದ್ಬಿಡ್ತು. ನಿನ್ನೆರ್ ತಂದಿದ್ನಲ್ಲ 1 kg, ಅದನ್ನ ಚೆಲ್ಲಿದೆ. ಹಿಂಗ ಆಗ್ಬೇಕು ನಿಮಗ. ಹೋಳಿಗೆ ಅಂತ ಖುಷಿಯಾಗಿ ಬಂದು ಕುಂತಿರಲ್ಲ. ನಾ ಹೋಳಿಗೆ ಮಾಡಿದಾಗ ಒಂದಿನ ಹೌದು ಚಲೋ ಆಗೈತೆ ಅಂತ ಅಂದಿದ್ದು. ತಿನ್ರಿ ಚಪಾತಿ, ಚಪಾತಿ ಮಾಡ್ಯಾರ ಹೋಳಿಗೆ ಅಂತ. ಏನಾತತ್ತೆ? ಏನಿಲ್ಲ, ನಿಮ್ ಚಿಕ್ಕ ತಂಗಿ ಹೋಳಿಗೆ ಮಾಡ್ಯಾಳ, ಅದಕ್ಕ ತಿನ್ನಕತ್ತೀವಿ. ಹೌದೌದು, ಗುಂಡ ಮತ್ತೆ ಇಬ್ರು ಅಪ್ಪೆ ತಿಂದು ಹೋದ್ರಿ, ಈಗ ಮಸ್ತಾಗ್ಯಾವಂತ. ಹೌದು, ಮಕ್ಕಳಿಗೆ ಏನ್ ಗೊತ್ತಾಗತ್ತ ಯಾವ್ದೇನು ಅಂತೇಳಿ. ಯಾವ್ದು ಹಾಕ್ತಿ ಅದನ್ನ ತಿಂದು ಹೋಕ್ಕವ್. ಯಾಕೋ ತಂಗಿ ನೀ ಮಾಡಿಲ್ಲ ಇವತ್ತು ಅಡ್ಗಿ? ಗಿರ್ಜಕ್ಕ, ಪ್ರತಿ ಸಲ ನಾ ತಿಂದಿದ್ದ ಅಡಿಗೆ ಏನಾರ ಒಂದು ಹೆಸರಿಟ್ಟಾಕಿದ್ದಲ್ಲ, ಅದಕ್ಕೆ ಸಣ್ಣಾಕಿ ಮಾಡಿದ್ದು ಒಂದಿಟ್ಟು ತಿನ್ಲಿ ಅಂತ ಬಿಟ್ಟೆ. ಹೌದು ಬಿಡವ. ಗಿರ್ಜಕ್ಕ, ಮುಂದಿನ ಸಲ ಹೋಳಿಗೆ ಕಲ್ಸಕ್ ನೀನ ಬಂದ್ಬಿಡ. ಇಬ್ರು ಕೂಡಿ 1 kg ಹೋಳಿಗೆ ಮಾಡೋಣಂತ. ಬೇಕಾದ್ರೆ ಹೋಗಿ ಅಂಗಡಿಯಾಗ ಏನೇನ್ ಬೇಕೆಲ್ಲ ತಗೊಂಡ್ಬರ್ತೀನಿ. ಅಲ್ಲ ಮದ್ವೆ ಮಾಡ್ಕೊ ಅಂತ ಅಂದ್ರೆ ನಿನ್ನ ಮದ್ವೆ ಅಕ್ಕಿ ನಂದಂಗ ಆಗ್ತದ. ಆದ್ರ ಹೋಳಿಗೆ ರೊಕ್ಕ ಎಲ್ಲ ನೀವ ಕೊಡ್ಬೇಕಾ ಮತ್ತ? ಅಲ್ಲ ಅಲ್ಲ ಬಾರಿ ಅದಿ ಬಿಡವ ನೀನು ಹಂಗಾರ. ಅಲ್ಲ ಇಕ್ಕಿ ಬಂದೆ ನನಗೆ ಕಿವ್ಯಾಗ ಹುಳ ಬಿಟ್ಟು ಹೋದ್ಲಲ್ಲ, ಈಗ ಅವ್ರಿಗೆ ಕೇಳೇ ಬೇಡ. ಕೇಳಿದ್ರೆ ಏನಾರ ಅನ್ಕೊಂಡ್ರ ಬೇಡ, ಏನು ಕೇಳೋದು ಬೇಡ, ಸುಮ್ಮನೆ ಇದ್ದು ಬಿಟ್ರ. ಲಕ್ಷ್ಮಿ, ಲಕ್ಷ್ಮಿ, ಐ ಎಷ್ಟು ಬೇಗ ಬಂದ್ರಿ ಇವ್ರು? ಇನ್ನೂ ತಯಾರಾಗಿಲ್ಲ ನೀನು? ನಾನು ಹಿಂಗೆ ಹೇಳಿದೆ, ಬಂದು ನಿಂದ ದವಾಖಾನೆ ಕರ್ಕೊಂಡೋಗಿ ಇವತ್ತು ಚೆಕಪ್ ಐತಂತ ಹೇಳಿದ್ನಲ್ಲ. ಅಯ್ಯೋ ಮರ್ತೇರಿ. ಅದು ಏನಾಯ್ತಂದ್ರೆ ಮೇಲ್ಗಡೆ ಮನೆ ಇದಾರಲ್ಲ, ಅವ್ರು ಬಂದಿದ್ರು ಇಷ್ಟೊತ್ತು. ಹೌದಾ? ಅವ್ರು ಯಾಕೆ ಬಂದಿದ್ರು? ನಾನು ನಿನ್ಗೆ ಏನು ಹೇಳಿದೆ, ನೀನು ಯಾರ ಜೋಡಿನೂ ಮಾತಾಡಬೇಡ ಅಂತ ಹೇಳಿದ್ನಲ್ಲ. ಇಲ್ಲಿ ಇರೋರು ಯಾರು ಸರಿ ಇಲ್ಲ. ಇಲ್ಲ, ನಾನು ಕರೆದಿಲ್ಲ, ಅವರೇ ಬಂದ್ರು. ಓ ಸರಿ, ನಡಿ ಹೋಗೋಣ. ಸರಿ ಹಂಗಾರೆ ಒಂದ್ 2 ನಿಮಿಷ ಟೈಮ್ ಕೊಡಿ, ರೆಡಿ ಆಗಿ ಬರ್ತೀನಿ. ನೀವೇನಾದ್ರೂ ತಿಂತೀರಾ? ಏನ್ ಬೇಡ, ಬೇಗ ಹೋಗೋಣ. ಅಪಾಯಿಂಟ್ಮೆಂಟ್ 5 ಗಂಟೆಗಿದೆ, 4:15 ಆಯ್ತು, ಇನ್ನೂ ಎದುರು ಇಲ್ಲೇ ಇದೀವಿ. ಮೊದ್ಲೇ ಫುಲ್ ಟ್ರಾಫಿಕ್ ಬೇರೆ ಇರುತ್ತೆ. ಹಾ ಸರಿ ರೀ, ಬಂದ್. ಡಾಕ್ಟರ್ ಎಲ್ಲ ಹೇಗೆ ಚೆನ್ನಾಗಿದೆಯಾ? ಸ್ವಲ್ಪ BP ಮಾನಿಟರ್ ಮಾಡ್ಬೇಕು ನೀವು, BP ಸ್ವಲ್ಪ ಜಾಸ್ತಿ ಇದೆ. ಸರಿ ಸರ್, ಮಗು ಹೇಗಿದೆ? ಮಗು ಗ್ರೋತ್ ಎಲ್ಲ ಚೆನ್ನಾಗಿದೆ. ಏನಾದ್ರೂ ಡಯಟ್ ಅದು ಏನಾದ್ರು? ಸ್ವಲ್ಪ ಸಾಲ್ಟ್ ಇಂಟ್ಯಾಕ್ಟ್ ಕಡಿಮೆ ಮಾಡಿ ಅಷ್ಟೇ. ಆಮೇಲೆ ಸ್ವಲ್ಪ ಟೆನ್ಷನ್, ಸ್ಟ್ರೆಸ್ ಇದೆಲ್ಲ ಕಡಿಮೆ ಮಾಡ್ಕೋಬೇಕು. ಸರಿ ಡಾಕ್ಟರ್.